ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ KS01 ಮನೇಶ್. ಸ್ನೇಹಿತರೆ, ಎಲ್ಲರದು ನಾಷ್ಟ ಎಲ್ಲರದು ಆಗಿರುತ್ತೆ ಅನ್ಕೊತೀನಿ. ಏನಪ್ಪ ಸೀನ್ಸ್ ಅಂದರೆ ಇವತ್ತು ನನಗೆ ಕೆಲಸ ಕಾರ್ಯ ಏನೂ ಇಲ್ಲ ಗುರುವೇ. ನಮ್ಮನ ಜೀವನ ಬೇಕಾರಾಗ್ಬಿಟ್ಟಿದೆ. ಅದಕ್ಕೆ ನಾನಿವಾಗ ಜೆಪ್ಟೋಗೆ ಹೋಗಿ ಡೆಲಿವರಿ ಬಾಯ್ ಆಗಿ ಸೇರ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಅದೇನೆ, ಜೆಪ್ಟೋದಲ್ಲಿ ಡೆಲಿವರಿ ಮಾಡೋದೇ ನಮ್ಮ ವ್ಲಾಗ್ ಇವತ್ತು. ಏನು ಮಾಡೋದು, ಮನೇಲೆಲ್ಲ ಹೋಗಿತಾ ಇದ್ದಾರೆ, ಕೆಲಸ ಕಾರ್ಯಾಗೆಲ್ಲ ಏನು ಹೋಗ್ತಾ ಇಲ್ಲ. ನನ್ನ ಮಗನೇ ನೀನು ಬೇಜಾರು ಜೀವನ ಗುರು ನಿಂದು ಅಂತ. ಜೋಬಲ್ಲೂ ಸಿಗರೇಟ್ ಹೊಡೆಯೋಕ್ಕೂ ಕಾಸಿಲ್ಲ, ಅಮ್ಮ ಬೇಜಾರು. ಅದಕ್ಕೆ ಇವಾಗ ಒಂದು ಗೀತಿಗೆ ಬಂದಿದ್ದೀರಿ. ಏನಪ್ಪ ಅಂದರೆ, ನಾವು ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡೋಕ್ಕಂತೂ ಇಷ್ಟೆಲ್ಲ ಕೆಲಸ ಮಾಡಿದ್ರೆ 2 ತಿಂಗಳ ಮೇಲೆ ಕೆಲಸನೇ ಮಾಡಲ್ಲ. ನಾನೇ ಅಂತಂದ್ರೆ ಆಗಲ್ಲ. ಅದಕ್ಕೆ ಇವಾಗ ನಾವು ಜೆಪ್ಟೋ ಡೆಲಿವರಿ ಬಾಯ್ ಆಗ್ಬಿಡೋಣ ಅಂತ ಹೇಳಿ ಜೆಪ್ಟೋಗೆ ಸೇರ್ಕೊಂಡಿದ್ದೀನಿ. ಸೊ ಇವಾಗ ನಾವು ಪೆಟ್ರೋಲ್ ಹಾಕ್ಸ್ಬೇಕು, ಗಾಡಿಗೆ ಪೆಟ್ರೋಲ್ ಹಾಕ್ಸೋಕೆ. ಅಯ್ಯೋ, ಈ ಥರ ತಿಕ್ಕಲ್ ತುಣ್ಣೆ ಥರ ಮಾತಾಡ್ತಾ ಇದ್ದೀನಿ, ಯಾಕಂತ ಗೊತ್ತಿಲ್ಲ. ಬನ್ನಿ ಪೆಟ್ರೋಲ್ ಹಾಕ್ಸ್ಕೊಂಡು ಬರೋಣ ಫಸ್ಟು ಗಾಡಿಗೆ. ಲೆಟ್ಸ್ ಗೋ. ಗಾಡಿ ರೆಡಿ, ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಪೆಟ್ರೋಲ್ ಹಾಕ್ಸೋಕೆ ಹೋಗೋಣ. ನಡೀರಿ ಫ್ರೆಂಡ್ಸ್. ಬಾಯ್ಸ್ನ ಇಲ್ಲಿ ಅಟ್ಟಾಡ್ಸ್ಕೊಂಬರ್ತೈತೆ, ಅವರು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಬೇಜಾರು ಜೀವನ. ಅಬ್ಬಾ, ಏನಂದರೆ ಜೆಪ್ಟೋ ಮಾಡೋಕ್ಕೆ ಒಳ್ಳೆ ಮೈಲೇಜ್ ಗಾಡಿ ಬೇಕು. ನಮ್ಮ ಹತ್ರ ಒಳ್ಳೆ ಮೈಲೇಜ್ ಗಾಡಿ ಅಂತೂ ಇಲ್ಲ. ನನ್ನ ಗಾಡಿ ಕೊಡೋದೇ ಒಂದು 30-32 ಅಷ್ಟೇ. ಆದರೂ ಇದೇ ಗಾಡಿಯಲ್ಲಿ ಮಾಡಿ ಸಾಧನೆ ಮಾಡೋಣ ಅಂತ ಇದ್ದೀರಿ. ಇನ್ಮೇಲಿಂದ ನಾವು ಜೆಪ್ಟೋ ಡೆಲಿವರಿ ಬಾಯ್ ಮ್ಯಾನ್. ಹಿಂಗೆ ನನ್ನ ಫ್ರೆಂಡ್ ಒಬ್ಬ ಸಿಕ್ಕಿದ, ಅವನು ಹೇಳ್ತಾ ಇದ್ದ, ಮಚ್ಚ ಮೋಟೋ ಲಾಗ್ ಮಾಡೋದು ಭಾರಿ ಈಸಿ ಬಿಡೋ, ಕ್ಯಾಮ್ರಾ ಹಾಕೊಂಡು ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಹೋಗೋದು ಅಷ್ಟೇ, ಬಂದ್ಬಿಡುತ್ತೆ ಎಲ್ಲ ಅಂತ. ಸೀರಿಯಸ್ ಆಗಿ ಹೇಳ್ತೀನಿ, ಮೋಟೋ ಲಾಗ್ ಮಾಡೋದು ಭಾರಿ ಕಷ್ಟ. ಯಾಕಂದರೆ ಒಬ್ಬೊಬ್ಬನೇ ಮೆಂಟಲ್ ನನ್ನ ಮಗನ ಥರ ಮಾತಾಡ್ಕೊಂಡು ಹೋಗ್ತಿರ್ಬೇಕು. ರೋಡಲ್ಲಿ ಹೋಗೋರೆಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರೆ, ಯಾರೋ ಇವನು ನಮ್ಮನ್ನು ಹುಚ್ಚ ನನ್ನ ಮಗ ಅಂತ. ಹಂಗೆಲ್ಲ ಮಾಡೋಂಗಿದ್ದಿದ್ರೆ ಎಲ್ಲರೂ ಸ್ಟಾರ್ಟ್ ಮಾಡಿಬಿಡೋರು. ಸೈಕ್ ಸೀನ್ ಏನಪ್ಪ ಅಂದರೆ, ಗುರು ಸೀನ್ ಬಂದ್ಬಿಡ್ತು ಗುರು. ಸಿಂಗಲ್ ಸೀನು, ಒಂಟಿ ಸೀನು. ನಿಜ, ನಮ್ಮ ಅಮ್ಮನಿಗೂ ಮೋಟೋ ಲಾಗ್ ಮಾಡೋದು ಭಾರಿ ಕಷ್ಟ. ಹೇಳೋರು ಹೇಳ್ತಾರೆ ಬೈ ಮಾತಲ್ಲಿ, ಆದರೆ ಸಾಧನೆ ಮಾಡೋದೇ ಗೊತ್ತಾಗೋದು. ಈಗ ನನಗೆ ಜಸ್ಟ್ 155 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಫ್ರೆಂಡ್ಸ್. ದಯವಿಟ್ಟು 200ಗೆ ರೀಚ್ ಮಾಡೋಣ ಆದಷ್ಟು ಬೇಗ. ಇದೇ ಥರ ವೀಡಿಯೋಸ್ ಆಗ್ತಾ ಹೋಗ್ತಾ ಇರೋಣ. ನನ್ನ ವೀಡಿಯೋದಲ್ಲಿ ಕಂಟೆಂಟ್ ಇಲ್ಲ ಅಂದರೂ ನೋಡೋರಿಗೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಕಂಟೆಂಟ್ ಇಲ್ಲಿರೋನೇ ಮೋಟೋ ಲಾಗ್ ಮಾಡೋದು ನಾನು ಒಬ್ಬನೇ ಅನ್ಕೊತೀನಿ ಇಡೀ ಯೂಟ್ಯೂಬಲ್ಲಿ, ಅಲ್ವಾ? ಜಡಿ ಅಂದರೆ ಜಡಿ. ಏನೋ ಆಸೆ ನಮಗೂ, ಏನಾನ ಒಂದು ಸಾಧನ ಗುರು ನಮ್ಮನ್ನ ಜೀವನದಲ್ಲಿ ಅಂತ. ಆದರೆ ಏನು ಕೈಗೆತ್ತಾ ಇಲ್ಲ ಗುರು. ಇವಾಗ ಜೆಪ್ಟೋಗೆ ಸೇರಿದ್ದೀರಿ, ಇವತ್ತು ಏನಾಗುತ್ತೆ ಸೀನ್ಸ್ ಗೊತ್ತಿಲ್ಲ. ಬನ್ನಿ ಫಸ್ಟು ಪೆಟ್ರೋಲ್ ಹಾಕ್ಸೋಣ. ಪೆಟ್ರೋಲ್ ಹಾಕ್ಸೋಕೆ ಬಂದರೆ ಇಲ್ಲಿ ನಾಯಡಿ ಪೇಡಿ ಕ್ಯೂಯಲ್ಲಿದ್ದಾರೆ. ಈ ಕಡೆ 3 ಗಾಡಿ, ಆ ಕಡೆ 3 ಗಾಡಿ. ಯಾವ ಕಡೆಗೆ ಹೋದ್ರು 3ನೇ ಗಾಡಿ ನಂದೇ, ಎಲ್ಲ ನಂದೇ. ಪೆಟ್ರೋಲ್ ಹಾಕೋ ಸಂದರ್ಭ ಗುರು ಇದು. ಮುಂದೆ ಹೋಗಯ್ಯ. $250 ಹಾಕು. $50 ಕ್ಯಾಶು ಇಲ್ಲ, ಯೂಟ್ಯೂಬು ಕೊಡಿ, ಹಾಕ್ಕೊಡ್ತೀನಿ. ಯೂಟ್ಯೂಬು ನೋಡ್ತೀರಾ? KS01 ಮನೀಶ್ ಮೋಟೋ ವ್ಲಾಗ್ ಅಂತ, ಮನೀಶ್ ಮೋಟೋ ವ್ಲಾಗ್ ಅಂತ. ಮಾಡಿದ್ದೀನಿ. ಅಬ್ಬಾ
ಕೊನೆಗೂ ಜೀವನದಲ್ಲಿ ಒಂದು ಏನೋ ಸಾಧಿಸ್ದಂಗೆ ಆಯಿತು. ಆ ಹುಡುಗನ ಖುಷಿ ನೋಡಿ, ಆ ಹುಡುಗನ ಮಗದಲ್ಲಿರೋ ಖುಷಿ ನೋಡಿ ನನಗೆ ಖುಷಿ ಆಗೋಯ್ತು. ಯಾಕಂದರೆ ಕೇಳ್ತಾ ಇದ್ದಾನೆ ಅವನು, ಏನಣ್ಣ ಯೂಟ್ಯೂಬಾ ಇನ್ಸ್ಟಾಗ್ರಾಮ್ ಅಂತ, ಯೂಟ್ಯೂಬಾ ಅಂತ ಧೈರ್ಯವಾಗಿ ಹೇಳ್ದೆ, ಸ್ಟೈಲಾಗಿ ನಾನು ಚಾನಲ್ ನೇಮು ಹೇಳ್ದೆ. ಯಾಕೋ ಇವಾಗ ನಾನು ಬಾಯಿನ ತುದುಳಿಸ್ತೀನಿ, ಯಾಕಂತ ಗೊತ್ತಿಲ್ಲ, ಮಾಡಬಾರ್ದು ಸೋಕಿ ಎಲ್ಲ ಮಾಡಿ ಹಿಂಗೆ ಆಗ್ಬಿಟ್ಟಿದೆ. ಬಾಬಾ ಗುರು, ತಣ್ಣಗೆ ಐತೆ ಗುರು ವೆದರು. ಆದರೆ ಬಿಸಿಲು. ನಾವು ಡೆಲಿವರಿ ಮಾಡೋಕೆ ಹೋದಾಗ ಏನಾದರೂ ಮಳೆ ಬಂದುಬಿಟ್ರೆ ಎಡವಟ್ಟು ಆಗ್ಬಿಡುತ್ತೆ ಗುರು. ನನ್ನ ಹತ್ರ ರೈನ್ ಕೋಟೇ ಇಲ್ಲ, ಬೇಜಾರು. ಈ ಲಾರಿ ಬಸ್ ಅವ್ರು ಬಂದ್ಬಿಟ್ರೆ ಇದೊಂದು ಗೋಳು. ಸೊ ಈವ್ನಿಂಗ್ 2 o'clock ಹಂಗೆ ಇವತ್ತು ನಾವು ಡೆಲಿವರಿ ಮಾಡೋಕೆ ಹೋಗ್ತೀರಿ. ಆದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಆಗಲ್ಲ. ಯಾಕಂದರೆ ನಾನು ಕ್ಯಾಮ್ರಾ ಹಾಕ್ಕೊಂಡು ಸ್ಟೋರ್ ಒಳಗಡೆ ಹೋದರೆ ಇವನು ಯಾರೋ ಅಮ್ಮ ಸೈಕ್ ನನ್ನ ಮಗಂತಾರ ಅವನಲ್ಲ ಅಂತ ಎಲ್ಲರೂ ನನ್ನ ನೋಡ್ತಾರೆ. ಇವತ್ತು ಹೋಗಿ ಫಸ್ಟು ನೋಡ್ತೀನಿ ವೀಡಿಯೋ ಮಾಡೋಕ್ಕಾಗುತ್ತೋ ಆಗಲ್ವೋ ಅಂತ. ಯಾಕಂದರೆ ಒಂದು ಸಲ ಹೋದರೆ 12 hour ಡ್ಯೂಟಿ ನಾನ್ ಸ್ಟಾಪು. ದುಡ್ಡು ಬರಬೇಕಂದ್ರೆ ಈ ಕಡೆ ಗಿಪ್ಗೆಲ್ಲ ಹೋಗ್ಬೇಕಂದ್ರೆ ನನಗೆ ದುಡ್ಡು ಬೇಕು. ಆ ದುಡ್ಡುಗೋಸ್ಕರನೇ ನಾವು ಇವಾಗ ಝೆಪ್ಟೋ ಮಾಡ್ತಾ ಇರೋದು. ಝೆಪ್ಟೋ ಅಂದರೆ ಝೆಪ್ಟೋ ಏನೋ ಗುರು, ಒಂದು 4-5 ತಿಂಗಳು ದುಡ್ದುಬಿಟ್ಟು ಹೊಸ ಗಾಡಿ ತಗೊಳ್ಳೋಣ ಅಂತ ಇದ್ದೀನಿ. 500cc ಗಾಡಿ. ಯಾವ ಗಾಡಿ ಅಂತ ಹೇಳಲ್ಲ, ಲೈಕ್ ತೊಗೊಬೇಕಂದ್ರೆ ಇನ್ನೂ ಒಂದು 6-7 ತಿಂಗಳಾಗುತ್ತೆ. ಅಷ್ಟು ಬೇಗ ಹೇಳಿ ಏನಕ್ಕೆ ಸೀನ್ಸು? ಹೇಳಿದ್ರೆ ಜಲ್ದಿ ಕೆಲಸ ಆಗಲ್ಲ, ಹೇಳ್ದಿರ ಮಾಡಿದ್ರೇ ಕೆಲಸ ಆಗೋದು. ನಮ್ಮ ದೊಡ್ಡವ್ರು ಹೇಳೋರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ಬಾಯ್ಸ್ ಇಲ್ಲಿ ಬೇಕಾರಾಗಿ ಕೂತಿದ್ದಾರೆ. ಏನಕ್ಕೆ ಬೇಕಾರಾಗಿ ಕೂತಿದ್ದಾರೆ ಏನ್ರಪ್ಪ ಎಲ್ಲ ಡಿಸ್ಕಸ್ ಮಾಡ್ತಾ ಇದೀರಾ? ಕಬ್ಬನ್ ಗದಲ್ಲಿ ಗಾಂಜಾ ಬೆಳೆಯೋದು ಹೆಂಗೆ ಅಂತಾನೆ ಗೊತ್ತಿಲ್ಲ. ಎಲ್ಲಾರನ್ನೂ ತೋರಿಸ್ತಾ ಇದ್ದೀನಿ ನೋಡ್ರಿ. ಎಲ್ಲ ಖುಷಿಯಾಗಿ ಅವ್ರ ಪಾಡ್ಗೆ ಅವ್ರು ಏನೇನೋ ಮಾತಾಡ್ಕೊತಾ ಇದ್ದಾರೆ. ಬರ್ತೀನಿ ರೀ ಇಂದ ನಿಲ್ಲಿಸ್ಬಿಟ್ಟು. ಬೈಸ್ನೆಲ್ಲ ನೋಡಿದ್ರಿ, ಬೈಸು ಕೆಲಸ ಕಾರ್ಯಾಗೆಲ್ಲ ಹೋಗಲ್ಲ ಅವರು, ನಮ್ಮ ಥರನೇ ಬೇಕಾದ ಜೀವನ. ಓಕೆ ಫ್ರೆಂಡ್ಸ್, ಇವಾಗ ಸಾಯಂಕಾಲ ಆದರೆ ವಿಡಿಯೋ ಮಾಡೋಣ, ಇಲ್ಲಾಂದರೆ ನಾಳೆ ಮಾಡೋಣ. ತಲೆ ಕೆಡ್ಸ್ಕೊಬೇಡಿ. ಹ್ಯಾವ್ ಎ ಜರ್ನಿ, ಹ್ಯಾಪಿ ಜರ್ನಿ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.